ನಮಸ್ತೆ ಮಾಸ್ಟರ್ಸ್. 89ನೇ ದಿನದ ತುಳಸಿದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಕೃಷ್ಣನ ಬಗ್ಗೆ ಏನಿರ್ತಾರೆ ನೋಡೋಣ. ಮಾಡಬೇಕಾದ್ದೆಲ್ಲವನ್ನು ಮಾಡಿ ಅನುಭವಿಸಬೇಕಾದ್ದನ್ನೆಲ್ಲ ಅನುಭವಿಸುತ್ತಿರುವವನೇ ಕೃಷ್ಣನು. ತಿಳಿದುಕೊಳ್ಳುವುದನ್ನೆಲ್ಲ ತಿಳಿದುಕೊಂಡು ಹೊಂದಬೇಕಾಗಿರುವ ಫಲಗಳನ್ನು ಹಾಯಾಗಿ ಅನುಭವಿಸುತ್ತಿರುವವನೇ ಕೃಷ್ಣನು. ಕೃ ಅಂದರೆ ಮಾಡುವುದು, ಷ್ಣ ಅಂದರೆ ತಿನ್ನುವುದು. ಏನು ಮಾಡಬೇಕು? ನಮ್ಮನ್ನು ನಾವು ತಿಳಿದುಕೊಳ್ಳುವುದನ್ನು ಮಾಡಬೇಕು. ತನ್ನನ್ನು ತಾನು ಸಂಪೂರ್ಣವಾಗಿ ತಿಳಿದುಕೊಂಡವನೇ ಕೃಷ್ಣನು. ತನ್ನನ್ನು ತಾನು ಸಂಪೂರ್ಣವಾಗಿ ತಿಳಿದುಕೊಂಡವನೇ ಪುರುಷೋತ್ತಮನು. ತನ್ನನ್ನು ತಾನು ಆತ್ಮವಾಗಿ ತಿಳಿದುಕೊಂಡವನೇ ನಾರಾಯಣನು. ಮಾಡಬೇಕಾದ್ದನ್ನು ಮಾಡಿದರೇನೆ ಹೊಂದಬೇಕಾದ್ದನ್ನು ಹೊಂದುತ್ತೇವೆ. ಮಾಡಬಾರದ್ದನ್ನು ಮಾಡಿದರೆ ಹೊಂದಬಾರದ್ದೆಲ್ಲ ಹೊಂದುತ್ತೇವೆ. ಮಾಡಿಕೊಂಡವನಿಗೆ ಮಾಡಿಕೊಂಡಷ್ಟು ಮಹಾದೇವ ಅಂತಾರೆ. ಒಬ್ಬ ದೇವಕಿ ಪುತ್ರನು ಕೃಷ್ಣನಾದನು. ಆದರೆ ನಾವೆಲ್ಲರೂ ಕೂಡ ಏಕೆ ಸಾಧ್ಯ ಇಲ್ಲ? ನಾವು ಕೂಡ ಕೃಷ್ಣನಂತೆ ಆಗಬೇಕು ಅಂತ ಹೇಳ್ತಾರೆ. ಅದೇ ರೀತಿ ದಶರಥ ಅಯೋಧ್ಯೆಯ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಅಯೋಧ್ಯ ಅಂದರೆ = ಆ + ಯೋಧ್ಯ. ಯೋಧ್ಯ ಅಂದರೆ ಗೆಲುವನ್ನು ಹೊಂದುವಂಥದ್ದು. ಅಯೋಧ್ಯ ಎಂದರೆ ಎಷ್ಟು ಯುದ್ಧ ಮಾಡಿದರೂ ಜಯಿಸಲಾರದ್ದು. ಆದ್ದರಿಂದ ಅಯೋಧ್ಯ ಅಂದರೆ ಈ ಭೌತಿಕ ಶರೀರ ಎಂದರ್ಥ. ದಶ = 10. ರಥನು ಈ ರಥಗಳನ್ನು ರಥನು ಅಂದರೆ ಈ ರಥಗಳನ್ನು ಹೊಂದಿರುವವನು ಅಂತ. 10 ರಥಗಳನ್ನು ಹೊಂದಿರುವವನು ದಶರಥನು ಅಂತ. ದಶರಥಗಳು ಅಂದರೆ ಇಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ದಶರಥ ಅಂದರೆ ದಶೇಂದ್ರಿಯಗಳನ್ನು ಸೇರಿಕೊಂಡ ಜೀವಾತ್ಮ ಎಂದರ್ಥ. ದಶರಥನು ಅಯೋಧ್ಯೆಯನ್ನು ಪಾಲಿಸುತ್ತಿದ್ದಾನೆ ಅಂದರೆ ಜೀವಾತ್ಮ ಈ ದಶೇಂದ್ರಿಯಗಳನ್ನು ಕೂಡಿದ ಭೌತಿಕ ಶರೀರದಲ್ಲಿ ವಾಸಿಸುತ್ತಿದ್ದಾನೆ ಎಂದರ್ಥ. ಶರೀರ ಅಯೋಧ್ಯ, ಜೀವನು ದಶರಥನು. ಇದೇ ವಾಲ್ಮೀಕಿ ಮಹರ್ಷಿ ಬರೆದ ಶ್ರೀಮದ್ ರಾಮಾಯಣ ಮೂಲಕ ನೀಡಿದ ಸಂದೇಶ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಂದ್ರ ಐರಾವತ ವಜ್ರಾಯುಧದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಇಂದ್ರಿಯಗಳನ್ನು ಜಯಿಸಿದವನೇ ಇಂದ್ರ. ಐರಾವತ ಎನ್ನುವುದು ಇಂದ್ರನ ವಾಹನ. ಅದು ಬಿಳಿಯ ಆನೆ. ಆನೆ ಸಾತ್ವಿಕ ಸ್ವರೂಪ. ಬಿಳಿ ಶುದ್ಧತೆಯನ್ನು ಸೂಚಿಸುತ್ತದೆ. ಅದಕ್ಕೆ ಐರಾವತ ಎಂದರೆ ಶುದ್ಧ ಸತ್ವ ಅಂದರ್ಥ. ಶುದ್ಧ ಸತ್ವವನ್ನು ಅಳವಡಿಸಿಕೊಂಡವನೇ ಇಂದ್ರಿಯಗಳನ್ನು ಜಯಿಸುತ್ತಾನೆ. ಮಹಾಯೋಗಿಗಳೆಲ್ಲರೂ ಇಂದ್ರರೇ. ಅಂತಹವರ ಮಾತುಗಳಿಗೆ, ಕ್ರಿಯೆಗಳಿಗೆ ಪರ್ಯಾಯವಿಲ್ಲ. ಆ ಸ್ಥಿತಿಯನ್ನೇ ಒಂದು ಮಾತು, ಒಂದು ಬಾಣ ಎಂದರು. ಅದಕ್ಕೆ ಇಂದ್ರನ ಆಯುಧ ವಜ್ರಾಯುಧ. ತಪಸ್ಸು ಅಂದರೆ ಧ್ಯಾನ. ಧ್ಯಾನದ ಮೂಲಕವೇ ಇಂದ್ರಸ್ಥಿತಿ ಬರುವುದು. ನಮ್ಮೆಲ್ಲರ ಧ್ಯೇಯ ಇಂದ್ರನಂತೆ ಆಗುವುದೇ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಕಲ್ಪತರು ಕಾಮಧೇನು ಚಿಂತಾಮಣಿಯ ಬಗ್ಗೆ ಏನು ಹೇಳ್ತಾರೆ. ಇಂದ್ರನ ಹತ್ತಿರ, ದೇವತೆಗಳ ಹತ್ತಿರ ಕಲ್ಪತರು, ಕಾಮಧೇನು, ಚಿಂತಾಮಣಿ ಮುಂತಾದವುಗಳು ಇರುತ್ತವೆ. ಅವುಗಳ ಪ್ರಾಪ್ತಿಯಿಂದ ನಾವು ಏನು ಬೇಕೆಂದರೆ ಅದನ್ನು ಹೊಂದಬಹುದು. ನಮ್ಮ ಎಲ್ಲ ಕೋರಿಕೆಗಳನ್ನು ತೀರಿಸಿಕೊಳ್ಳಬಹುದು. ಕಲ್ಪನೆ ಅಂದರೆ ಮನೋಶಕ್ತಿ. ನಮ್ಮ ಮನೋಶಕ್ತಿಯ ಮುಖಾಂತರ ನಾವು ಸಾಧಿಸದಿರುವುದು ಏನೂ ಇಲ್ಲ. ಕಾಮ ಅಂದರೆ ಕೋರಿಕೆ. ನಾವು ಗಟ್ಟಿಯಾಗಿ ಏನು ಕೋರಿಕೊಂಡರೂ ಅದು ಅಲ್ಪ ಕಾಲದಲ್ಲೇ ನಮ್ಮ ಬಳಿಗೆ ಬಂದೇ ಬರುತ್ತದೆ. ಅದೇ ರೀತಿ ಚಿಂತನೆ ಅಂದರೆ ಮೇಧಸ್ಸಿನ ಉಪಯೋಗ. ಶಾಸ್ತ್ರೀಯ ಚಿಂತನೆಯ ಮೂಲಕ ಎಲ್ಲ ಸಿಕ್ಕುಗಳನ್ನು ಬಿಡಿಸಬಹುದು. ಆದ್ದರಿಂದ ಶುದ್ಧವಾದ ಕಲ್ಪನೆಯೇ ಎಲ್ಲವನ್ನು ಕೊಡುವ ಕಲ್ಪತರು. ಸರಿಯಾದ ಕಾಮವೇ ಎಲ್ಲವನ್ನು ಪ್ರಸಾದಿಸುವ ಕಾಮಧೇನು. ಶಾಸ್ತ್ರೀಯ ಚಿಂತನೆಯೇ ಎಲ್ಲ ಸಿಕ್ಕುಗಳನ್ನು ಬಿಡಿಸುವ ಚಿಂತಾಮಣಿ. ಇವೆಲ್ಲವೂ ಎಲ್ಲರ ಹತ್ತಿರ ಇರುವಂತಹುದೇ, ಹೊರಗೆ ಎಲ್ಲೂ ಇಲ್ಲ. ನಮ್ಮ ಅಂತರ್ಶಕ್ತಿಗಳನ್ನು ನಾವೇ ಉದ್ದೀಪನಗೊಳಿಸಬೇಕು. ನಾವು ಇಂದ್ರರಾದರೆ ನಾವು ನಮ್ಮ ಕಾಮ, ನಮ್ಮ ಕಲ್ಪನೆ, ನಮ್ಮ ಚಿಂತನೆಯ ಮೂಲಕ ಏನು ಬೇಕೆಂದರೆ ಅದನ್ನು ಸೃಷ್ಟಿಸಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್.
ಅದೇ ರೀತಿ ಬ್ರಹ್ಮೋಪದೇಶ, ಗುರುಪದೇಶ, ಉಪನಯನನ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಳ್ಳೋಣ. ಒಂದು ದೀಪವನ್ನು ಇನ್ನೊಂದು ದೀಪ ಬೆಳಗಿಸಿದಂತೆ ಒಬ್ಬ ಯೋಗಿಯೇ ಇನ್ನೊಬ್ಬ ಯೋಗಿಯನ್ನು ರೂಪಿಸಬಲ್ಲನು. ನಾವು ಯೋಗಿಗಳಾಗಬೇಕಾದರೆ ಗುರುಪದೇಶ ಎನ್ನುವುದು ಬೇಕೇ ಬೇಕು. ಒಬ್ಬ ಮುಮುಕ್ಷುವಿಗೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಎಂದು ತಿಳಿಯಪಡಿಸುವುದೇ ಬ್ರಹ್ಮೋಪದೇಶ. ನಾನೇ ಬ್ರಹ್ಮ ಪದಾರ್ಥ, ನೀನು ಸಹ ಅದೇ ಎಂದು ತಿಳಿಯಪಡಿಸುವುದು ಎಂದರ್ಥ. ಅದೇ ರೀತಿಯಲ್ಲಿ ಉದ್ಧರೇತ್ ಆತ್ಮ ಆತ್ಮಾನಂ, ಅಂದರೆ ಅವರನ್ನವರೇ ಉದ್ಧರಿಸಿಕೊಳ್ಳಬೇಕು ಎನ್ನುವುದೇ ಒಬ್ಬ ಸಿದ್ಧಪುರುಷನು, ಒಬ್ಬ ಗುರುವು ಒಬ್ಬ ಮುಮುಕ್ಷುವಿಗೆ ನೀಡುವ ಗುರುಪದೇಶ. ಆನಾಪಾನಸತಿ ಧ್ಯಾನ ಶಿಕ್ಷಣ ಎನ್ನುವುದೇ ಇಲ್ಲಿ ಗುರುಪದೇಶ. ಗುರು ಕೇವಲ ಮಾರ್ಗವನ್ನು ತೋರಿಸುತ್ತಾನೆ ಅಷ್ಟೇ ಹೊರತು ಯಾರಿಗೂ ಉಪನಯನವನ್ನು ಮಾಡಲಾರ. ಅದು ಅವರಿಗೆ ಅವರೇ ಮಾಡಿಕೊಳ್ಳಬೇಕಾದ ಕ್ರಿಯೆ. ಉಪ ಎಂದರೆ ಅಧಿಕವಾಗಿ ಇರುವ, ನಯನ ಅಂದರೆ ಕಣ್ಣು. ಆದ್ದರಿಂದ ಉಪನಯನ ಅಂದರೆ ಮೂರನೆಯ ಕಣ್ಣು, ಅಂದರೆ ದಿವ್ಯ ಚಕ್ಷು. ಸ್ವಂತ ಧ್ಯಾನ ಸಾಧನೆಯ ಆಧಾರವಾಗಿ ದಿವ್ಯ ಚಕ್ಷು ಉತ್ಪನ್ನವಾದಾಗಲೇ ನಮಗೆ ನಾವೇ ಉಪನಯನವನ್ನು ಮಾಡಿಕೊಂಡಂತೆ. ಯೋಗ ಸಾಧನೆಯ ಮೂಲಕವೇ ನಾಡಿಮಂಡಲ ಶುದ್ಧಿಯಾಗಿ ನಮ್ಮ ಉಪನಯನವು ತೆರೆದುಕೊಳ್ಳುತ್ತದೆ. ಉಪನಯನ ಲಭ್ಯವಾದಾಗ ಬ್ರಾಹ್ಮಣತ್ವ, ದ್ವಿಜತ್ವ ತನ್ನಂತಾನೇ ಸಿದ್ಧಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್, ಪತ್ರಿಜಿಯವರ ಸಂಕಲ್ಪ. ನಾವು ಕೂಡ ಆ ಸಂಕಲ್ಪದೊಂದಿಗೆ ಕೈ ಜೋಡಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್.